ಪ್ರತಿ ವರ್ಷದಂತೆ ವಿದ್ಯಾನಿಧಿ PU ಕಾಲೇಜು ತುಮಕೂರಿನಲ್ಲಿ ಮೇಲುಗೈ ಸಾಧಿಸಿರುವಂಥದ್ದು. ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆಯುವ ಮುಖಾಂತರ ಪೂರ್ವಿ ಎಂಬ ವಿದ್ಯಾರ್ಥಿ ಈಗ ವಿದ್ಯಾವಾಹಿನಿ ಕಾಲೇಜಿಗೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿರುವಂಥದ್ದು. 597 ಅಂಕಗಳನ್ನು ಪಡೆದಿರುವಂಥದ್ದು. ಆ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. 597 ಅಂಕ ಬಂದು ಎಷ್ಟು ಖುಷಿ ಇದೆ ಅನ್ನೋದಾದರೆ? ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಇಷ್ಟು ಅಂಕ ಪಡ್ಕೊಬೇಕು ಅಂತ ಅಂದರೆ ಇಷ್ಟಕ್ಕೆಲ್ಲ ಕಾಲೇಜಸ್ ಅವ್ರ ಸಪೋರ್ಟ್, ಅವ್ರ ಡೆಡಿಕೇಷನ್ ಎಲ್ಲ ಕಾರಣ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮಗೆ ಏನೇನು ತಪ್ಪು ಮಾಡ್ತಾಯಿದ್ದೀರಾ, ಏನೇನು ಮಿಸ್ಟೇಕ್ಸ್ ಆಗ್ತಾಯಿದೆ ನಿಮ್ಮ ಕಡೆಯಿಂದ ಅಂತೆಲ್ಲ ಹೇಳಿ ಗೈಡ್ ಮಾಡಿ ಮತ್ತೆ ಮೋಟಿವೇಟ್ ಮಾಡಿ ಎನ್ಕರೇಜ್ ಮಾಡ್ತಾಯಿದ್ರು. ಸೊ ಆಲ್ಮೋಸ್ಟ್ ಇಷ್ಟು ಎಫರ್ಟ್ಸ್ ನನ್ನ ಕಡೆಯಿಂದ ಹಾಕಿದ್ದೀನಿ ಆ್ಯಂಡ್ ಕಾಲೇಜ್ ಕಡೆಯಿಂದ ಅವ್ರು ಮಾಡಿರೋವಂಥ ಸಪೋರ್ಟ್ ಎಲ್ಲ ಸೇರಿ ಈ ಥರ ಇಷ್ಟು ಮಾರ್ಕ್ಸ್ ಬಂದಿದೆ. ಮನೆಯವ್ರ ಸಪೋರ್ಟ್ ಇತ್ತು. ಮನೆಯವ್ರು ಏನು ಕೆಲಸ ಮಾಡ್ತಾಯಿದ್ರು? ನನ್ನ ಅಪ್ಪ ಅಮ್ಮ ಅಪ್ಪ ಬಂದ್ಬಿಟ್ಟು ಫಾರ್ಮರ್ ಆ್ಯಂಡ್ ಅಮ್ಮ ಹೌಸ್ ವೈಫ್. ಸೊ ಮನೆಯವರು ತುಂಬ ಸಪೋರ್ಟ್ ಮಾಡಿದರು. ನಾನು ಎಷ್ಟೇ ರಾತ್ರಿ ಹೊತ್ತು ಓದಬೇಕು ಅಂದರೆ ಆಲ್ಮೋಸ್ಟ್ ಓದ್ತಿರ್ಲಿಲ್ಲ, 1.5 hour 2 hours ಅಷ್ಟೇ ಓದ್ತಿದ್ದು. ಸೊ ನೈಟ್ ಟೈಮ್ ಓದಬೇಕು ಅಂತ ಅಂದಾಗಲೆಲ್ಲ ಕಂಟಿನ್ಯೂಸ್ ಟೆಸ್ಟ್ ಇರ್ತಾ ಹೋದಾಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಇದು ಬಿಟ್ಟು ಎಷ್ಟು ಓದ್ತಾ ಇದ್ದೀರಾ ಏನು ಅಂತೆಲ್ಲ ಕೇಳೋದು, ಮಾರ್ಕ್ಸ್ ಎಲ್ಲಿ ಕಮ್ಮಿ ಬರ್ತಾಯಿದೆ, ಎಲ್ಲಿ ಹೋಗ್ತಾ ಇದೆ, ಅದು ಸರಿ ಮಾಡ್ಕೊ ಇದು ಸರಿ ಮಾಡ್ಕೊ ಅಂತ ಎಲ್ಲ ಹೇಳ್ತಾಯಿದ್ರು. ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರು ಅಪ್ಪ ಅಮ್ಮ ಎಲ್ಲ. 597 ಅಂಕ ಅದೇನು ಕಡಿಮೆ, ದೊಡ್ಡ ಅಂಕ. ಅದು ನಿರೀಕ್ಷೆ ಇತ್ತಾ 597 ಬರುತ್ತೆ, ಇನ್ನೂ ಜಾಸ್ತಿ ಬರೋ ನಿರೀಕ್ಷೆ ಇದೆ? ಎಷ್ಟು ನಿರೀಕ್ಷೆ ಇತ್ತಾ ಅಂತ? ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದು 600 ಬರ್ಬೋದು ಅಂತ. ಬಟ್ 2 ಮಾರ್ಕ್ಸ್ ಹೋಗಿದೆ, 3 ಮಾರ್ಕ್ಸ್ ಹೋಗಿದೆ. 2 ಮಾರ್ಕ್ಸ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಹೋಗಿದೆ, 1 ಮಾರ್ಕ್ಸ್ ಎಕನಾಮಿಕ್ಸಲ್ಲಿ ಹೋಗಿದೆ. ಎಕನಾಮಿಕ್ಸ್ ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ಲ್ಯಾಂಗ್ವೇಜಸ್ ಮೇ ಬಿ ಹೋಗ್ಬೋದು 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಅಂತ ಅನಿಸಿತ್ತು. ರಿವ್ಯಾಲ್ಯೂಯೇಷನ್ಗೆ ಹಾಕ್ಸ್ಬೇಕು ಅಂತ ಇದ್ದಾರೆ, ಹಾಕ್ಸ್ಬೇಕು. ಕಾಲೇಜವರು ಸಪೋರ್ಟ್, ಇದಕ್ಕೆಲ್ಲ ಕಾಲೇಜವ್ರ ಸಪೋರ್ಟ್ ಹೆಂಗಿತ್ತು? ಟೀಚರ್ಸ್ ಅವ್ರ ಬಗ್ಗೆ ಹೇಳೋದಾದ್ರೆ? ಕಂಟಿನ್ಯೂಸ್ ಕ್ಲಾಸಸ್ ಮಾಡ್ತಾನೇ ಇದ್ದರು. ಅಂದರೆ ಅವರು ಯಾವ ಥರ ನಮ್ಮ ಮಕ್ಕಳ ಮನಸ್ಥಿತಿನೆಲ್ಲ ಅರ್ಥ ಮಾಡ್ಕೊಂಡು ಯಾವಾಗ ಬ್ರೇಕ್ ಬಿಡಬೇಕು, ಯಾವಾಗ ಕ್ಲಾಸಸ್ ಮಾಡಬೇಕು, ಪ್ರತಿಯೊಂದು ಅವರು ಟೈಮ್ ಟು ಟೈಮ್ ಕೋಪಪ್ ಮಾಡ್ಕೊತಾ ಇದ್ದರು. ಸೊ ಆವಾಗ ನಮಗೆ ಆಲ್ಮೋಸ್ಟ್ ನಾವು 8 to 9 ಪ್ರಿಪ್ರೇಟ್ರೀಸ್ ಬರೆದಿದ್ದೀವಿ, ಒಂದು 3-4 RTs ಬರೆದಿದ್ದೀವಿ, CLTs ಆಗಿದೆ. ಸೊ ಇಷ್ಟೆಲ್ಲ ರಿವಿಷನ್ಸ್ ಟೆಸ್ಟ್ಗಳೆಲ್ಲ ಈ ಸ್ಕೋರ್ ಪಡೆಯೋದಕ್ಕೆ ಕಾರಣ. ಫುಲ್ ಈಸಿ ಆಯಿತು ನಮಗೆ ಟೆಸ್ಟ್ ಮಾಡ್ತಿರೋದ್ರಿಂದ. ಇಷ್ಟು ರೈತ ಕುಟುಂಬದಿಂದ ಬಂದಂಥ ಪೂರ್ವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.